ತಮ್ಮನೆಲ್ಲದು ನೋಡಿ ಗುರ್ತಾಗಿರ್ಬೋದೆ. ಒಂದು ಕುಕ್ಕಿ ಒಂದು ಅಪ್ಪಣ್ಣ ಇವಕ್ಕನ್ನು ಬಿಟ್ಟು ಹೋಗಕ್ಕೆ ಆಗವಲ್ತು ನಮ್ಗೆ. ಹೌದಿಲ್ಲಮ್ಮಿ? ಮ್ಯಾಕ್ಸಿಮಮ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೈತಿ. ಎದಕ್ಕೆ ರೀಪ ಅಂತ ಇವು 2 ಮಕ್ಕಳ ಸಂಬಂಧ. ಇದೊಂದು ಅಲ್ಲಿ ಒಳಗೊಂದು ಮುಕ್ಕೊಂಡೈತಿ. ಊಟ ಮಾಡಂತಂದ್ರೆ ಮನ್ಯಾಗ ಊಟ ಮಾಡಲಿಲ್ಲ, ತಿಂಡಿ ಆಟ ಮಾಡಿದೆ. ಆ್ಯಂಡ್ ಈಗ ಹೊಟ್ಟೆ ಭಾಳ ಐತಿ. ಉಪ್ಪಿಟ್ಟು ತಿನ್ನಾಗತ್ತೆ ಮುಂಜಾನೆ ಎಷ್ಟು ಗಂಟೆ ಆಗೈತೆ ಅಂತ ಯಾವ ತುಂಗಭದ್ರಾ ನೀರು ಐತಿ. ಆ್ಯಂಡ್ ಈ ಸಲ ನಾವು ಪ್ರತಿ ಸಲ ಬೇರೆ ಕಡೆ ಇರ್ತೀವಿ, ಈ ಸಲ ಬೇರೆ ಇದೀವಿ. ದಿಸ್ ರೂಮ್ ಕಾಸ್ಟ್ ಅರೌಂಡ್ 1000 rupees. ಫ್ಯಾಮಿಲಿ ರಾಯರವ್ರದ್ದು ರಂಗೋಲಿ ಒಳಗೆ ಇದನ್ನು ಮಾಡ್ಯಾರ ಅಂತ ಚಂದ. ಇದ್ರದ್ದು ಒಂದು ಡ್ರೋನ್ ಶಾಟ್ ಐತಿ, ಅದನ್ನು ಹಾಕ್ತೀನಿ ಅಂತ ಫ್ಯಾಮಿಲಿ ನೋಡ್ರಿದ. ಅಲ್ಲಿಂದ ಇಲ್ಲಿ ಮಠ ಎಲ್ಲಿ ಹೋಗ್ಬೇಕು, ಕಾಲು ತಗೊಂಬರ್ಬೇಕಂತಂದ್ರೆ ನೋಡ್ರಿ ಎಲ್ಲಿ ಮಠ ಹೋಗ್ಬೇಕಲ್ರಿ, ಇಲ್ಲಿ ಮಠ ಹೋಗ್ಬೇಕು. ಸೊ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ನಾನಿಂದ ದೊಡ್ಡಗೊಬ್ಬರ ಇಂದಿನ ಎಪಿಸೋಡ್ ಏನಿಲ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ, ಇವತ್ತೆಲ್ಲ ಹೊಂಟಿದ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಒಂದು ಸ್ವಲ್ಪ ದೇವ್ರಿಗೆ ಹೋಗ್ಬೇಕಂತಂದು ಐತಿ. ಅದಕ್ರಿಪ್ಪ ಅಂತ ಮೊನ್ನೆ ಅಜ್ಜಿಗೆ ಅದು ಆರಾಮಿದ್ದಿರ್ತಿಲ್ಲ, ಒಂದು ಸ್ವಲ್ಪ ನಾ ಏನೋ ಒಂದು ಸ್ವಲ್ಪ ಬೇಡ್ಕೊಂಡಿದ್ದೆ. ಅದಾತ ಅಂದ್ಕೊಳ್ಳಿ ಅಲ್ಲಿ ಬರ್ತೇನೆ ಅಂತಂದಿದ್ದೆ. ಅಜ್ಜಿನೂ ಆರಾಮಾಗ್ಯಾರ. ತಮ್ಮನೆಲ್ಲದು ನೋಡಿ ಗುರ್ತಾಗಿರ್ಬೋದೆ. ಸಡನ್ ಪ್ಲ್ಯಾನ್ ಆಗೈತಿದೆ ಭಾಳ, ಯಾಕಂದ್ರೆ ಭಾಳ ದಿನದಿಂದ ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗಲಿಲ್ಲ ರೀ. ಆಲ್ಮೋಸ್ಟ್ ಈ ವರ್ಷದ ಫಸ್ಟ್ ಟೈಮ್ ನಾವು ಹೊಂಟೇನಿ, ನಿಮ್ಗೆ ಗುರ್ತ್ರಿ. ಆದ್ರೆ ಏನಾಗ್ಬಿಟ್ಟಿದ್ರಿಪ್ಪ ಅಂತ ನಮ್ಮ ಮನೆಯೊಳಗೆ 2 ನಾಯಿ ಅದಾವ ರೀ, ಒಂದು ಕುಕ್ಕಿ ಒಂದು ಅಪ್ಪಣ್ಣ. ಇವಕ್ಕನ್ನು ಬಿಟ್ಟು ಹೋಗಕ್ಕೆ ಆಗವಲ್ತು ನಮ್ಗೆ. ಹೌದಿಲ್ಲಮ್ಮಿ? ಹಿಂಗೆ ಬಿಟ್ಟು ಎಲ್ಲೂ ಹೋಗಕ್ಕೆ ಆಗವಲ್ತು ನಾವು. ಹಿಂಗೆ ಅದ್ರ ಸಂಬಂಧ ಒಬ್ರು ಯಾರೋ ಪೆಟ್ ಕೇರ್ದವ್ರು ಅದಾರೆ. ಅಂದ್ರೆ ನಮ್ಮ ಕುಕ್ಕಿನ ನಮ್ಮ ಅಪ್ಪಣ್ಣನಲ್ಲಿ ಬಿಟ್ಟು ಹೋಗ್ಬೇಕು. ಬಟ್ ಪರ್ ಡೇ ಇಟ್ ವಿಲ್ ಕಾಸ್ಟ್ ಅರೌಂಡ್ 600 ಏನೋ 800 ನಂಗೆ ಗೊತ್ತಿಲ್ಲ. ಪಪ್ಪ ಆಲ್ರೆಡಿ ಮಾತಾಡ್ರಂತೆ. ಆ್ಯಕ್ಚುಲಿ ನಾ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಿತ್ತು, ಬಟ್ ನಂದು ಇದ್ರೊಳಗೆ ಬಿಸಿ ಇದ್ದೆ. ಅದ್ರ ಸ್ವಲ್ಪ ಪಪ್ಪನ ನೋಡ್ಯಾರ. ಬಿಟ್ಟು ಹೋಗಕ್ಕೆ ಮನ್ಸಂಗಿಲ್ರಿಪ್ಪ. ಈ ಕುಕ್ಕಿ ಅಪ್ಪನ ಅನ್ನೋದು ಹಿಂಗೆ ಸಾಗ್ಬಿಟ್ವಿ ಅಂತ ಎಲ್ಲೂ ಹೋಗಕ್ಕಾಗಿಲ್ರಿಪ್ಪ. ಮ್ಯಾಕ್ಸಿಮಮ್ ಪ್ಲ್ಯಾನ್ ಫ್ಲಾಪ್ ಮಾಡೇವಿ ನಾವು. ಮ್ಯಾಕ್ಸಿಮಮ್ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೈತಿ. ಎದಕ್ಕೆ ರೀಪ ಅಂತ ಇವು 2 ಮಕ್ಕಳ ಸಂಬಂಧ. ಇದೊಂದು ಅಲ್ಲಿ ಒಳಗೊಂದು ಮುಕ್ಕೊಂಡೈತಿ, ಇವು 2 ಸಂಬಂಧ. ಬಟ್ ಈಗ ಬೇಡ್ಕೊಂಡೈತಿ, ಮತ್ತು ಬೇಡ್ಕೊಂಡೈತೆ ಅಂದ್ಕೂ ಬಿಡಾಕು ಬರೋದಿಲ್ಲ. ಒಮ್ಮೆ ಸಡನ್ ಪ್ಲ್ಯಾನ್ ಐತಿ, ಒಂದು 2-3 ದಿನ ಈಗ ಸುಟಿನೂ ಐತೆ. ಅದ್ರ ಸಂಬಂಧ ಏನ್ರಿಪ್ಪ ಅಂತ ಕುಕ್ಕಿಗೆ ಮತ್ತು ಅಪ್ಪಣ್ಣ ಅಲ್ಲಿ ಬಿಡ್ಬೇಕು ಇವತ್ತು. ಆ್ಯಂಡ್ ಸಂಜೆಗೆ ಹೋಗೋ ಪ್ಲ್ಯಾನ್ ಐತಿ. ಅದ್ರ ಜೊತೆ ಸಡನ್ ಪ್ಲ್ಯಾನ್ ಇದೆ. ಕುಕ್ಕು ನೀನು ಒಬ್ಬರು ಮಟ್ಟ ಗಪ್ ಕುಂದಿರ್ಬೇಕಲ್ಲಿ ಆಯ್ತು. ನಮ್ಮ ದುಮ್ಮಿ ಮರಿ ಈಗ ಒಂದು ಪ್ರಾಡಕ್ಟ್ ವೀಡಿಯೋ ಮಾಡತ್ತಿದ್ದೆ. ಅದ್ರ ಜೊತೆ ಇವತ್ತು ಏನ್ರಿಪ್ಪ ಅಂತ ಮ್ಯಾಚ್ ಒಂದು ಐತಿ, ನಮ್ಮ ಮ್ಯಾಚ್. ಹಿಂಗೆಲ್ಲ ಸೀನಿಯರ್ ಐತ್ರಿ. ಐ ಹೋಪ್ ನಿಮಗೆ ಬ್ಲಾಗ್ಸ್ ಎಲ್ಲ ಸೇರ್ತಾವ್ ಮಾಡಿ. ನೀವು ಕೇಸ್ ಇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿ ಬೇಡ್ರಿ. ಪರಂಪರ ಮುಂದೆ ನಡೆಸೋಣ. ದೇಶದಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸ್ಟೇಡಿಯನ್ ಆಗಿರಿ ಬರೀ ಫ್ಯಾಮಿಲಿ ಪ್ಯಾಕಿಂಗ್ ಅದು ಮಾಡೋಣ. ಲೆಟ್ಸ್ ಗೋ. 2000 years later. ನಾವು ರೆಡ್ ಕಲರ್ ತೊಗೊಂಬಂದೈತಿ. ಇದೇನು ಬರ್ತೈತಲ್ರಿ, ಇದು 400 ವ್ಯಾಟದ ಕಾಪರ್ ಮೋಟರ್ ಬರ್ತೈತ್ರಿ ಫ್ಯಾಮಿಲಿ. ಹೊಸ ಬ್ಯಾಟರ್ ಮಾಡ್ಬೋದು. ಈ ಏನೇನು ಬರಂಗಿಲ್ಲ ಹೇಳ್ರಿ, 2 ಭಾಳ ಅನಾಹುತ ಐತಿ. ಇದ್ರ ಏನ್ ಬ್ಲೇಡ್ ಅದಾವಲ್ರಿ, ಸ್ಟೇನ್ಲೆಸ್ ಸ್ಟೀಲ್ ಐತ್ರಿ. ಪೂರ ಆಂಟಿ ಕ್ಲಾಕ್ ವೈಸ್ ಮಾಡಿ ಸ್ವಲ್ಪ ವೇಟ್ ಮಾಡ್ರಿ. ಮೋಟರ್ ಆಫ್ ಆಗೋ ಮಟ. ಮೋಟರ್ ಆಫ್ ಆದ ಮ್ಯಾಗ ಹಿಂಗ್ ಓಪನ್ ಮಾಡ್ರಿ. ಇದನ್ನ ಕ್ಲೀನ್ ಮಾಡೋದು ಭಾಳ ಈಸಿ ಐತ್ರಿ. ಈ ಬ್ಲೇಡ್ ಹೆಂಗ್ ವಾಶ್ ಮಾಡಕ್ರಿಪ್ಪ ಅಂತ ಹಿಂದಿಂದ ಜಂಟಲ್ ಆಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಹಿಂಗ್ ಪ್ರೆಸ್ ಮಾಡಿದ್ಕೊಳ್ಳಿ ಇದು ಹೊರಗೆ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು, ರೆಡಿ ಟು ಗೋ. ಇದನ್ನ ಮತ್ತೆ ಮಿಕ್ಸ್ ಮಾಡ್ಬೋದಾ, ಮಿಕ್ಸರ್ ಯೂಸ್ ಮಾಡ್ಬೋದಾ. ಫ್ಯಾಮಿಲಿ ಏನ್ರಿಪ್ಪ ಅಂತ ರಾತ್ರಿ ಆಗೈತಿ. ಆ್ಯಂಡ್ ಪ್ಲ್ಯಾನಿಂಗ್ ಇನ್ನೂ ಹೋಗೋದು ಕ್ಯಾನ್ಸಲು ಏನು ಅರ್ಥ ಆಗಬಲ್ರಿ. ಆ್ಯಂಡ್ ನಮ್ಮ ಕುಕ್ಕಗೆ ಬೇರೆ ಕಡೆ ಕೊಟ್ಟು ಬರ್ಬೇಕಲ್ರಿ. ಅಂದರೆ ಅಲ್ಲಿಗೆ ಅದನ್ನು ಸದ್ಯ ಮಟ್ಟಿಗೆ 3 ದಿನ ಮಟ್ಟಿಗೆ ಅದನ್ನು ಹೆಂಗೆ ಪಾಪುಗಳಿಗೆ ಅದು ಬಿಟ್ಟು ಎಲ್ಲ ಪ್ಲೇ ಗ್ರೌಂಡ್ ಗತ್ಲಿ ಹಂಗೆ ಪೆಡ್ಸಿಗೆ ಅಂತಂದು ಬೇರೆ ಇರ್ತೈತೆ ರೀ. ಅದ್ರ ಸಂಬಂಧ ನಮ್ಮ ಅಪ್ಪಣ್ಣಾಗ ನಮ್ಮ ಕುಕ್ಕಿನ ಬಿಡ್ಬೇಕು ಈಗ ಅಲ್ಲಿ ಹೋಗಿ. ಆ್ಯಂಡ್ ಅದರ ಸಂಬಂಧಕ್ಕೆ ಏನು ಸ್ವಲ್ಪ ಹೊರಗೆ ಅಡ್ಡಾಡ್ತಿತ್ತು. ಅದಕ್ಕೆ ಖುಷಿಯಾಗ್ಬಿಟ್ಟೈತಿ. ಹೊರಗೆ ಕರ್ಕೊಂಡು ಹೊಂಟ್ರ ಅಂದ್ಕೊಳ್ಳಿ ಬೆಲ್ಟ್ ಹಿಡಿದ್ಕೊಳ್ಳಿ ನಕ್ಕೊಂತ ಅಡ್ಡಾಡೋದು ಬಿಟ್ಟದ. ಅದು ಗುರ್ತಿಲ್ಲ. ಈಗ ಒಂದು 2 ದಿನ ಆಕೈತೆ ಏನು 1 ದಿನ ಆಕೈತೋ ಗುರ್ತಿಲ್ಲ. ಆ್ಯಂಡ್ ನೋಡ್ಬೇಕು ರೀ. ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಸ್ಟೇಟ್ಯೂನ್ ಆಗಿರಿ ಫ್ಯಾಮಿಲಿ. ಬರ್ರಿ ಈಕಿ ಪದ ಸರಿ ಒಂದು 2-3 ಸಲ ಅಡ್ಡಾಡಿಸಿ ಸುಸು ಮಾಡಿಸಿ. ಈಗ ಹೊರಗೆ ಸುಸು ಮಾಡೋಂಗಿಲ್ಲ, ಟಾಯ್ಲೆಟ್ ಅಂತೂ ಮಾಡೋಂಗಿಲ್ಲ. ಒಂದು ಸ್ವಲ್ಪ ಸುಸು ಅದು ಮಾಡಿ ಹೋಗೋಣ. ಅಲ್ಲಿಗೆ ಬಂದ ನೋಡ್ರಿ. ಮನೆ ಡ್ಯಾಡಿ ಆಗ್ಯಾನ ನೀವು ಅದನ್ನಲ್ರಿ, ಮನೆ ಡ್ಯಾಡಿ ಆಗ್ಯಾನ. ಮುಂದಿನಂತೂ ನೀವು ಅರ್ಥ ಮಾಡ್ಕೊರಿ. ಡ್ಯಾಡಿ ಆಗ್ಯಾನ ನೀವು, ಮನೆ ಡ್ಯಾಡಿ. ಸಾಕು ಸರಿ. ಏನು ಸರಿ ಈ ಕಡೆ ಬರಬೇಡಿ. 5 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿ ಬಸ್ ಏನಂತಂದ್ರೆ ಈಗೆಲ್ಲ ಹೋಗಿದ್ದೀರಿಪ್ಪ ಅಂತಂದ್ರೆ ನಮ್ಮ ಅಪ್ಪನಾಗ ಕುಕ್ಕಿಗೆ ಅಲ್ಲಿ ಬಿಡಾಕೆ ಹೋಗಿದ್ವಿ. ಆ್ಯಂಡ್ ಇವಂತೂ ಅವ್ರು ಏನೋ ನಮ್ಮ ಯೂಟ್ಯೂಬದ್ದು ಏನೋ ವೀಡಿಯೋಸ್ ಅದು ನೋಡ್ತಾರಂತೆ. ಯೂಟ್ಯೂಬದ್ದು ಇನ್ಸ್ಟಾಗ್ರಾಮದ್ದು ಗೊತ್ತಿಲ್ಲ. ಅವ್ರ ಮನೆಯಾಗಿದ್ದ ಹುಡುಗ ಅಂತ ಕುಕ್ಕಿ ಏನಾಯ್ತು ನಿಮ್ಮ ನಾಯಿ ಹೆಸರು ಅಂತ ಕುಕ್ಕಿ ಅಂತಂದು ಹೇಳಿದೆ. ಆ್ಯಂಡ್ ಪರಿಚಯದವ್ರು ಇನ್ನಂಗೆ ಹಾಕಿದಲ್ರಿ. ಯಾಕಂದ್ರೆ ಯೂಟ್ಯೂಬ್ ಅದು ನೋಡ್ತಾರಂತ ನಮಗೂ ಖುಷಿನೇ. ಹಂಗೆಲ್ಲ ಸೀನಿಯರ್ ಐತ್ರಿ. ಕುಕ್ಕಿನ ಅಪ್ಪನ ಅಲ್ಲಿ ಬಿಟ್ಟೈತಿ. ಕುಯ್ ಮಾಡಾಕತ್ತಿದ್ವಿ. ಗಾಡಿ ಹಚ್ಕೊಂಬರ್ರಿ, ಲೆಟ್ಸ್ ಗೋ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಏನ್ರಿಪ್ಪ ಅಂತ ಆಲ್ ಸೆಟ್ ಟೈಮ್ ಆಗೈತೆ ರೀ 12. ಆ್ಯಂಡ್ ಕುಕ್ಕಿ ಅಪ್ಪನಾಗ ಏನು ಬಿಟ್ಟಿತ್ತಲ್ರಿ ಅದು ವಾಪಸ್ ತೊಗೊಂಬಂದೈತಿ. ಎದಕ್ರಿಪ್ಪ ಅಂತ ಒಂದು ಸ್ವಲ್ಪ ಹೋಗೋ ಪ್ಲ್ಯಾನ್ಸ್ ಒಳಗೆ ಒಂದು ಸ್ವಲ್ಪ ಚೇಂಜಸ್ ಆಗೈತಿ. ನಾನು ಅಣ್ಣ ತಂಗಿ ಅದು ಹೊಂಟೈತಿ. ಮಮ್ಮಿ ಪಪ್ಪ ಕ್ಯಾನ್ಸಲ್ ಆಗೈತಿ. ಹಿಂಗೆಲ್ಲ ಸೀನ್ ಐತ್ರಿ. ಲೆಟ್ಸ್ ಗೋ. ಜೊತೆ ನೀನಿರಲು ನಾನೀಗ ಸಂಚಾರಿ ಊಟ ಮಾಡಂತಂದ್ರೆ ಮನ್ಯಾಗ ಊಟ ಮಾಡಲಿಲ್ಲ, ತಿಂಡಿ ಆಟ ಮಾಡಿದೆ.
ಆ್ಯಂಡ್ ಈಗ ಹೊಟ್ಟೆ ಭಾಳ ಹತ್ತೈತಿ. ಉಪ್ಪಿಟ್ಟು ತಿನ್ನಾಕತ್ತೆ ಮುಂಜಾನೆ ಎಷ್ಟು ಗಂಟೆ ಆಗೈತೆ ಅಂತ 1:30 ಆಗೈತಿ. ಈಗ ತಿನ್ನತ್ತೇನೆ. ಮುಂಜಾನೆ 7 ಗಂಟೆಗೆ ಮುಡ್ತೇವೆ ನಾವು ಮಂತ್ರಾಲಯ. ಆ್ಯಂಡ್ ಇಲ್ಲಿ ಕಾಂಕ್ರೀಟ್ ತಿನ್ನತ್ತೇನೆ. ಏನು ಮಾಡ್ತೀರಿ, ಚಾ ಕುಡಿಯತೈತಿ ರೀ ಫ್ಯಾಮ್ಲಿ. ಇಲ್ಲೊಂದು ಟೋಲ್ ಐತೆ ನೋಡ್ರಿ. ಇದು ಆಲ್ಮೋಸ್ಟ್ ಗದಗ ದಾಟಿದ ಮ್ಯಾಗಿದೆ. ಹಳ್ಳಿ ಗುಡಿ ಅಂತಂದೈತೆ ನೋಡ್ರಿ. ಇಲ್ಲಿ ಉಪ್ಪಿಟ್ಟು ಕೊಡ್ತಾರೆ ರೀ. ಉಪ್ಪಿಟ್ಟು ಇತ್ತು ಡೇಂಜರ್. 2 ಗಂಟೆಗೆ ಟೈಮ್. ಉಪ್ಪಿಟ್ಟು ಮಾತ್ರ ಭಾಳ ಡೇಂಜರ್ ಇತ್ತು. ಇಂದು ಸೆಕೆಂಡ್ CNG. ಫಸ್ಟ್ CNG ಎಲ್ಲಕ್ಕೆ ಸಿಗಿರಿಪ್ಪ ಅಂತಂದ್ರೆ ನಾವು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ದ್ಯಾಟ್ ಕಾಸ್ಟೆಡ್ ಅರೌಂಡ್ 552 rupees. ನಾವು ಹಾಕ್ಸಿದ್ದ ಬೇಲೂರು ರೀ. ಬೇಲೂರು ಬಿಟ್ಟು ನೆಕ್ಸ್ಟಿಗೆ ನಾವು ಎಲ್ಲ ಹಾಕ್ಸತ್ತೀವಿ ಕೊಪ್ಪಳದಾಗ. ಇಲ್ಲಿಂದ ಕೊಪ್ಪಳ 6 ಕಿಲೋಮೀಟ್ರ್ ಐತಿ. ಇನ್ನೂ 2 ಪಾಯಿಂಟ್ ಐತಿ. ಅದ್ರ ಸಂಬಂಧ ಇಲ್ಲೇ ಹಾಕ್ಸ್ಕೊಳತೈತಿ. ಈಗ ನೆಕ್ಸ್ಟ್ ಎಲ್ಲಿ ಗೊತ್ತಿಲ್ಲ. ನಾನು ಗಾಡಿ ಹೊಡತ್ತಿದ್ದೆ. ಯಾಕೆ ನಿದ್ದೆ ಪಾಡು ಬರತ್ತಿತ್ತು ಅಂತ ಅಣ್ಣಾಗ. ಅದಕ್ಕೆ ನಾನು ತೊಗೊಂಡೇನು ಗಾಡಿ. ಆ್ಯಂಡ್ ಬರೀ ಈಗ ಒಂದು 50 ಕಿಲೋಮೀಟ್ರ್ ಅಂತ ಅನಿಸ್ತೈತೆ ರೀ. 120, 140, 120, 140 ಬರತ್ತಿದ್ದೇನೆ. ಆ್ಯಂಡ್ ಫಾರ್ ಬೆಸ್ಟ್ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿದೆ. ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತಿ 5 ಗಂಟೆ. ಆ್ಯಂಡ್ ಇನ್ನೊಂದು ಟೀ ಸ್ಟಾಪಿಂಗ್ ನಿಂತೈತಿ. ಬಡಕ್ನ ಚಹಾ ಕೊಡು ಬರ್ರಿ. ನಾನೊಂಥರ ಅಲೆಮಾರಿ, ನೀನೊಂಥರ ಸುಕುಮಾರಿ, ಶುರುವಾಗಿದೆ ಪ್ರೀತಿ ಲಗೋರಿ. ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತೆ ರೀ 5:44. ಆ್ಯಂಡ್ ಇದು ನಮ್ದು 3ನೇದು ಗ್ಯಾಸ್ ರೀ. ಆ್ಯಂಡ್ 3ನೇದು ಅಂದ್ರೆ ಇನ್ನೂ 3 ಪಾಯಿಂಟ್ ಐತಿ. ಬಟ್ ಮುಂದೆ ಮಂತ್ರಾಲಯದಾಗ ಎಲ್ಲೂ ಇಲ್ಲ ಅಂತಂದು ಅದಕ್ಕೆ ಈಗ ಫುಲ್ ಮಾಡಿಸ್ಕೊಂಡ್ಬಿಟ್ಟೈತಿ. ಆ್ಯಂಡ್ ನೋಡೋಣ ಎಷ್ಟು 1200 ರೂಪಾಯಿ. ಆಲ್ಮೋಸ್ಟ್ ಈಗ ಒಂದು 400 ರೂಪಾಯಿ. 500 1400 ರೂಪಾಯಿದಾಗ ಆಲ್ಮೋಸ್ಟ್ ಮಂತ್ರಾಲಯ ಬಂದು ವಾಪಸ್ ಅರ್ಧ ಹೋಗ್ಯದ ಅನ್ಸುತ್ತೆ ಕೊಪ್ಪಳ ಮಠ. तू थोड़ी घबरा जा, मेरी याद तन्ने आ जा, तू दे दिए आज रे मैं आ जाऊंगा. तोड़ूं दुनिया की रीत, रह के हार रह के जीत, मन्ने चाहिए तेरी प्रीत मैं निभा जाऊंगा. देख बावला बनागी मन्ने लिखना सिखागी, हाय नोच नोच खागी तेरी बैरण जुदाई. मन्ने गीता मैं गाई कदे छाती के लगाई, मन्ने जिद भी गया रे तेरी याद खड़ी पाई. मन्ने आज ते निभाऊं जो सी कसम थे खाई, मन्ने जिंदगी सारी या मेरी तेरे लेके लाई. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ ಬಂದು ರೀಚ್ ಆಗೈತಿ ಮಂತ್ರಾಲಯ. ಆ್ಯಂಡ್ ಇಲ್ಲಿ ನೋಡ್ರಿ ತುಂಗಭದ್ರಾ ನೀರು ಐತಿ. ಆ್ಯಂಡ್ ಈ ಸಲ ನಾವು ಪ್ರತಿ ಸಲ ಬೇರೆ ಕಡೆ ಇರ್ತೀವಿ. ಈ ಸಲ ಬೇರೆ ಇದೀವಿ. ಆ್ಯಂಡ್ ದಿಸ್ ರೂಮ್ ಕಾಸ್ಟೆಡ್ ಅರೌಂಡ್ 1000 rupees. ಆ್ಯಂಡ್ ಗುಡಿಯಲ್ಲೇ ಐತೆ ಗುರ್ತೀರಿ. ಇದು ಎಕ್ಸಾಕ್ಟಿ ಗಿಡ ಐತ್ರಿಪ್ಪ. ಇಲ್ಲಿ ಗಿಡದ ಆ ಕಡೆನೇ ಕಮಾಣ ಐತಿ. ಕಮಾಣದ ಆ ಕಡೆ ಸೈಡ ಇಲ್ಲೆಲ್ಲೇ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ ಕಾಲ್ತೈತಲ್ಲ ರೀ. ಬಿಲ್ಡಿಂಗ್ ಈ ಕಡೆನೇ ಮೇನ್ ಕಮಾನ ಐತಿ. ವಿಡಿಯೋ ಸಂಡೇ ಅಲ್ರಿ ಭಾಳ ರಶ್ ಐತಿ. ನೋಡೋಣ ಏನಾರ ಸೇವೆದ ಟಿಕೆಟ್ ತೊಗೊಂಡೇನ್ರ ಪ್ಲ್ಯಾನ್ ಐತಿ. ಯಾಕಂತಂದ್ರೆ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದು ಪ್ಲ್ಯಾನ್ ಮಾಡೈತಿರಪ್ಪ ಫ್ಯಾಮಿಲಿ ಅಂತ ಶ್ರೀಶೈಲಮ್ಗೆ ಹೋಗೋದೈತಿ. ಅದು ಏನ್ರಿಪ್ಪ ಅಂತಂದ್ರೆ 12 ಜ್ಯೋತಿರ್ಲಿಂಗ ಅದೊಂದು ಜ್ಯೋತಿರ್ಲಿಂಗ. ಆ್ಯಂಡ್ ಅದನ್ನು ಸೌತದ ಕಾಶಿ ಅಂತಲೂ ಅಂತಾರಂತ್ರಿ. ಸೌತದ ಕೈಲಾಸನೂ ಅಂತಾರಂತೆ. ಹಿಂಗೆಲ್ಲ ಸೀನಿಯರ್ ಐತ್ರಿ. ಯಾಕೆ ಇಲ್ಲಿ ಮಟ್ಟ ಬಂದೈತಿ. ಭಾಳ ದಿನ ಆಗಿತ್ತು ಅನ್ಕೊಳಕತ್ತಿದ್ದೆ ನಾನು. ರಾಯರ್ ಕರ್ಕೊಳ್ರ 2026ದಾಗ ಒಂದು ಸಲನೂ ಬಂದಿಲ್ಲ. 2025ದಾಗ 7-8 ಸಲ ಬಂದೆ ನಾನಂತೆ. ಆ್ಯಂಡ್ ಫೈನಲಿ ನಾವು ರಾಯರ್ ಕರ್ಕೊಂಡೋಗ್ಬಿಟ್ರಿ 2026 ಏಪ್ರಿಲ್ನಾಗೆ. ಶ್ರೀಶೈಲಮ್ಗೆ ಒಂದು ಹೋಗೈತಿ. ಬಿಸಿಲಂತೂ ಭಾಳ ಖರಾಬ್ ಐತ್ರಿ. ಶ್ರೀಶೈಲಮ್ನದ್ದು ಅದೊಂದು ಹಿಸ್ಟ್ರಿ ಐತಿ. ಮಜಾ ಐತ್ರಿ. ಅದು ನಿಮ್ಗೆ ಆಮ್ಯಾಗ ಹೇಳ್ತೀನಂತ. ಮೊದಲಕ್ಕೆ ಹೋಗಿ ಇಳಕಾದು ಮಾಡಿ ಫ್ರೆಶ್ ಅಪ್ ಆಗಿ ನಿಮ್ಗೆ ರೆಡಿಯಾಗಿ ಸಿಗ್ತೇನಂತ. ಎನ್ಸ್ಟೇಟ್ಯೂನಾಗೆ ಫ್ಯಾಮಿಲಿ. 2000 years later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತ ಟೈಮ್ ಆಗೈತ್ರಿ 9:15 ಬಂದು ಒಂದು ಅರ್ಧ ತಾಸು ಮಕ್ಕೊಂತ. ಆ್ಯಂಡ್ ನಾವು ರೆಡಿ ಜೋಡಿಸಲ್ರಿಪ್ಪ ಅಂತ ಕೇಳಕ್ಕೆ ಹೊಂಟೇವೆ ನಾವು. ಹೋಗಿ ನಾಷ್ಟ ಮಾಡಿ ಹೋಗ್ಬೇಕು. ಯಾಕಂತಂದ್ರೆ ದರ್ಶನಕ್ಕೆ ಭಾಳ ಇದೈತ್ರಿ. ಅದ್ರ ಸಂಬಂಧ ಡೈರೆಕ್ಟ್ ನಿಂದ್ರಾಕೊಂಡು ಬರೋಂಗಿಲ್ಲ. ಹಿಂಗೆಲ್ಲ ಐತ್ರಿ ಫ್ಯಾಮಿಲಿ. ಅದ್ರ ಸಂಬಂಧ ಒಂದು ಸ್ವಲ್ಪ ನಾಷ್ಟ ಮಾಡೋದು ಲೈಟಾಗಿ ನಾಷ್ಟ ಮಾಡಿನೇ ಹೋಗೋಣಂತೆ. ಲೆಟ್ಸ್ ಗೋ, ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಏನು ಮಾಡಿದ್ದೀರಿಪ್ಪ ಅಂತ ಸ್ವಲ್ಪ ಪಡ್ತಿದ್ವಿ. ಯಾಕಂತಂದ್ರೆ ಹೊಟ್ಟೆಗೇನಿಲ್ಲ, ರಾತ್ರಿನೂ ಊಟ ಆಗಿಲ್ಲ ನಂದು. ಬರೀ ಒಂದು 3-4 ಸಲ ಚಾನೇ ಗಡ್ಡಾಡತ್ತೆ. ನಾನು ಗಾಡಿ ಹೊಡ್ಕೊಂಬರೋದು ಅಂದ್ರೆ ಸಾಕಾಗೋಯ್ತಿ. ಅದ್ರ ಸಂಬಂಧ ಸ್ವಲ್ಪ ಪಡ್ಡದು ತಿಂತೆ. ಈಗ ಬರೀ ಸೀದಾ ದರ್ಶನ ಮಾಡೋಕೆ ಹೋಗ್ರಿ. ಎಲ್ಲಕ್ಕಿಂತ ಫಸ್ಟಿಗೆ ಹೊಳಿ ಹೋಗೋಣ ಕಾಲು ತೊಗೊಂಬರ ಫ್ಯಾಮಿಲಿ. ಇಲ್ಲ ರಾಯರವ್ರದ್ದು ರಂಗೋಲಿ ಒಳಗೆ ಇದನ್ನು ಮಾಡ್ಯಾರ ಅಂತ ಚಂದ. ಇದ್ರದ್ದು ಒಂದು ಡ್ರೋನ್ ಶಾಟ್ ಐತಿ. ಅದನ್ನು ಹಾಕ್ತೀನಿ ಅಂತ. ಇಲ್ಲಿ ನೋಡ್ರಿ ಪಾಳೆಯಲ್ಲಿಂದ ಚಾಲೂ ಐತಿ. ಇಲ್ಲಿ ನೋಡ್ರಿ ಇಲ್ಲಿ ಅಪ್ಪ ಇಲ್ಲಿಂದ ಇಲ್ಲಿ ಪಾಳೆ ಚಾಲೂ ಐತಿ. ಇನ್ ಕೇಸ್ ನಿಮಗೆ ಇಷ್ಟು ಪಾಳೆದಾಗ ನಿಂದ್ರಾಕೋದು ಆಗಂಗಿಲ್ರಿಪ್ಪ ಅಂತಂದ್ರೆ ಇಲ್ಲೇ ಡೊನೇಷನ್ ಅಂತಂದು ಐತಿ. ಇಲ್ಲಿ ನೋಡ್ರಿ ಡೊನೇಷನ್ ಕೌಂಟರ್ ಅಂತ. 4 ಮಂದಿಗೆ 1000 ರೂಪಾಯಿ ತೊಗೊತಾರಂತ. ಇಲ್ಲಿಂದ ಡೈರೆಕ್ಟ್ ಬಿಡ್ತಾರೆ. ಇಲ್ಲ ಅಂತಂದ್ರೆ ಇಲ್ಲಿ ಪಾಳೆ ಐತಲ್ರಿ. ಅದು 2 ಲೈನ್ ಹೋಗಿ ಬರೋದು. ಅಲ್ಲಿ ಒಳಗೆ 8-10 ಲೈನ್ ಐತಿ. ದೇವ್ರಾಣಿಗೆ ಅಪ್ಪ ಭಾಳ ಟಫ್ ಐತಿ. ಬರ್ರಿ ಮಂಚಾಳಮ್ಮವ್ರ ಗುಡಿ ಐತಿ. ಇಲ್ಲೇ ಕೌಂಟರ್ ಐತ್ರಿ ಫ್ಯಾಮಿಲಿ. ಕ್ಯಾಶ್ ಆನ್ಲೈನ್ ಅಂತ. 1000 ರೂಪಾಯಿಗೆ 4 ಮಂದಿಗೆ VIP ದರ್ಶನ ಅಂತ. ಇಲ್ಲಿ ನೋಡ್ರಿ ನೀವು ಎಲ್ಲಿಂದ ಬರೋಕ್ರಿ ಅಂತ. ಗುಡಿ ಮಠ ಐತ್ರಿ. ಇದು 2 ಲೈನ್ ಐತಿ. ಇಲ್ಲಿ ಏನು ಕಾಣತೈತಲ್ರಿ ಇದು ಪೂರಾ ಗುಡಿ ಮಠ 2 ಲೈನ್ ಐತಿ. ಇಲ್ಲಿಂದ ಹಿಡ್ದು ಮೇನ್ ಅಲ್ಲಿ ಗುಡಿ ಮಠ ಹೋಗಿ ವಾಪಸ್ ಬರ್ಬೇಕು. ಮತ್ತು ಇಲ್ಲಿಂದ ಮ್ಯಾಗ ಹತ್ಬೇಕು. ಅಲ್ಲಿ ಕೆಳಗೆ ಹಿಡಿದು ಒಳಗೆ ಈ ಕಡೆ 7 ಲೈನ್ ಐತಿ, ಆ ಕಡೆ 7 ಲೈನ್ ಐತಿ. ವಯಸ್ಸಾದವ್ರು ಇದ್ರು ಅಂತಂದ್ರೆ ಇದು VIP ಟಿಕೆಟ್ ತೊಗೊಳ್ರಿ. ಫ್ಯಾಮಿಲಿ ನೋಡ್ರಿ ಇದು ಅಲ್ಲಿಂದ ಇಲ್ಲಿ ಮಠ ಎಲ್ಲಿ ಹೋಗ್ಬೇಕು ಕಾಸು ತೊಗೊಂಬರ್ಬೇಕಂತಂದ್ರೆ ನೋಡ್ರಿ ಎಲ್ಲಿ ಮಠ ಹೋಗ್ಬೇಕಲ್ರಿ. ಇಲ್ಲಿ ಮಠ ಹೋಗ್ಬೇಕು. ಏನೂ ಇಲ್ಲ ಇಲ್ಲಿ. ಪೂರಾ ನೋಡ್ರಿ ಇಲ್ಲಿ ಪೂರಾ ಖಾಲಿ ಆಗೈತಿ.
ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳೋದು ಮಾಡ್ತೀರಿ ನಾನು ಅದೇನ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ನಾವು VIP ಟಿಕೆಟ್ ತೊಗೋಬೇಕಂತಂದು ಪಾಳಿದಾಗ ನಿಂತಿದ್ದಿದ್ದಿರ್ಕಿಲ್ಲ ಅಲ್ಲಿ ಏನರ ಸೇವೆ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿತ್ತು ಅಲ್ಲಿ ಯಾವ ಸೇವೆ ಐತೆ ಅಂದ್ಕೊಳ್ಳಿ ಅನ್ನದಾನದ ಐತೆ ಅಂತಂದ್ರೆ ಅನ್ನದಾನದ ಎಷ್ಟು ಅಂತಂದ್ರೆ 4 ಮಂದಿ ಕೂಡಿ 1000 ರೂಪಾಯಿ ಅಂತಂದ್ರೆ ಅನ್ನದಾನದ ಹೋಗ್ಲಿ ಬಿಡಂಗಾರ ಅನ್ನದಾನ ರಾಕೈತಿ ನಮ್ಮ ಕೈಲಿ ಅಷ್ಟಾಕೈತಿ ಸೇವೆ ಮಾಡೋಣ ಅಂತ ಅಂದ್ಕೊಳ್ಳಿ ಅವ್ರು ಏನಂದ್ರೆ ಅದ್ರ ಜೊತೆ ನಾವು VIP ಟಿಕೆಟು ಬರ್ತೈತೆ ಅಂದ್ರೆ ಹಿಂಗೆಲ್ಲ ಸಿನಾರು ಐತ್ರಿ ಬರ್ರಿ ಅಲ್ಲಿ ನೀರು ಕಡೆ ಅಂತೂ ಹೋಗೋಕ್ಕಾಗಲಿಲ್ಲ ನಾವು ಆ್ಯಂಡ್ ಎಲ್ಲಕ್ಕಿಂತ ಫಸ್ಟಿಗೆ ರಾಯರಿಗೆ ಬಂದಿರಿ ಅಂತಂದ್ರೆ ನೀವು ಇಲ್ಲೇ ಮಂಚಾಳಮ್ಮ ಅವರ ಆಶೀರ್ವಾದ ತೊಗೊಂಡನ ರಾಯರ ದರ್ಶನಕ್ಕೆ ಹೋಗ್ಬೇಕು ಅದಕ್ರಿಪ್ಪ ಅಂತ ಗ್ರಾಮ ದೇವತೆಯವ್ರಿಗೆ ಆಶೀರ್ವಾದ ತೊಗೊಳಾರ್ದು ನೀವು ಒಳಗೆ ಹೋದ್ರೆ ಅಂದ್ರೆ ನೀವು ಬೇಡ್ಕೊಂಡಿದ್ದು ಏನಾಗಂಗಿಲ್ಲ ನೀವು ಬಂದಿದ್ದು ಕರೆಕ್ಟ್ ಆಗಂಗಿಲ್ಲ ಅದಕ್ಕೆ ಫಸ್ಟ್ ಗ್ರಾಮ ದೇವತೆಯವ್ರ ದರ್ಶನ ತೊಗೊಂಡು ಹೋಗ್ಬೇಕು ತೊಗೊಂತಿಲ್ಲ 100 ರೂಪಾಯಿ ಕಾಯಿ ಅಲ್ಲಿ ಹೊಡಿತಾರೆ ಕಾಯಿ ಆಯ್ತಲ್ಲ ಅಲ್ಲಿ ಕೌಂಟ್ರ್ ಐತಿ ಅಲ್ಲಿ ಕಾಯಿ ಹೊಡೆದು ಇಲ್ಲಿ ತೊಗೊಂಬರ್ಬೇಕು ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತ ಇದನ್ನೇನು ತೊಗೊಂಡಿವ್ರಿಪ್ಪ ಅಂತಂದ್ರೆ 1000 ರೂಪಾಯಿ ಇದನ್ನು ತೊಗೊಂಡೈತಿ ಪಪ್ಪನ ಹೆಸರು ಮ್ಯಾಗ ಏನು ತೊಗೊಂಡೈತ್ರಿ ಅಂದ್ರೆ ಅನ್ನದಾನ ತೊಗೊಂಡೈತಿ ಇದು 1000 ರೂಪಾಯಿದು ಅಲ್ರಿ 4 ಮಂದಿಗಿದೆ ಇದೇನಕ್ಕೈತ್ರಿ ಈಗ ನಾವು ಎಲ್ಲೋ ಬೇಕ್ರಿ ಅಂತಂದ್ರೆ ಇದು ಅನ್ನದಾನಕ್ಕೆ ಹೋದ್ವಿ ಅಂತಂದ್ರೆ ಪಾಲ್ಕಿ ಸೇವೆ ಚಾಲು ಐತೆ ನೋಡ್ರಿ ಫ್ಯಾಮ್ಲಿ ಇಲ್ಲಿ ಪಾಲ್ಕಿ ಆ್ಯಂಡ್ 6 ನಂಬರ್ ಕೌಂಟ್ರ್ ಇಲ್ಲಿ ಐತೆ ನೋಡ್ರಿ ಇದು 6 ನಂಬರ್ ಕೌಂಟ್ರ್ VIP ದರ್ಶನ ಇಲ್ಲಾಂದ್ರೆ ಅಲ್ಲಿ ಸುತ್ತೊಡ್ದು ಬರ್ಬೇಕಾ ಇಲ್ಲೇ ಒಳಗೆ ಹೋಗೋದಕ್ಕೆ ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಉತ್ತರ ಕೊಡ್ತಾನೆ ರಾಘವೇಂದ್ರನಿಗೆ ಆ ಭಕ್ತ ಹೇಳ್ತಾನೆ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಅದಕ್ಕೆ ಏನೈತಿ ಇವತ್ತು ಅನ್ನ ಸಾರು ಐತಿ, ಇಲ್ಲಿ ಸ್ವೀಟ್ ಐತಿ, ಇಲ್ಲಿ ಮೊಸರನ್ನ ಐತಿ, 3 ಐತಿ ಇಲ್ಲಿ. ಬರೀ ಬಡಗ್ನ ಪ್ರಸಾದ ಮಾಡ್ಕೊಂಡು ಈಗ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗೋಣ. ಟೆಂಪ್ರವರಿ ಪಾಸಿಂಗ್ ತೊಗೊಂಡು ವೇಟ್ ಮಾಡತ್ತೇವೆ ನಾವು. ಫ್ಯಾಮಿಲಿ ಏನ್ರಿ ಪಾಸಿಂಗ್ ಅಂತಂದ್ರೆ ಈಗ ಜಸ್ಟ್ ದರ್ಶನ ಆಯ್ತು, ಪ್ರಸಾದ ಆಯ್ತು, ಎಲ್ಲ ಆಯ್ತು. ಇನ್ನು ಟೈಮ್ ಎಷ್ಟಾಗೈತ್ರಿ ಅಂದ್ರೆ ಎಕ್ಸಾಕ್ಟ್ 12 ವಾರ. ನಾವು ಬಂದಾಗ 10:20 ಅನಿಸ್ತೈತಿ. 10 ಗಂಟೆ 9 ಗಂಟೆ ಆಗಿತ್ತು ನಾವು ಬಂದಾಗ. ಕಾಲದು ತೊಳ್ಕೊಬೇಕಂತಂದ್ರೆ ತುಂಗಭದ್ರಾ ನದಿ ಪೂರ ಹಿಂದೋಗ್ಬಿಟ್ಟೈತಿ, ಯಾಕಂದ್ರೆ ನೀರೇ ಇಲ್ಲ ಅದ್ರೊಳಗೆ ಜಾಸ್ತಿ. ಅದ್ರ ಸಂಬಂಧ ಅಲ್ಲೇ ಮಂಚಾಳಮ್ಮಗೆ ದೀಪ ಹಚ್ಚಿ ದೀಪ ತೊಗೊಂಬರ್ತಾರೆ ಒಂದು, ಅದಕ್ಕೆ 50 ರೂಪಾಯಿ. ಅದನ್ನೆಲ್ಲ ಹಚ್ತೀವಿ. ಆಮ್ಯಾಗ ಒಂದು ತೆಂಗಿನಕಾಯಿ ಕೊಡ್ತಾರೆ, ಅದಕ್ಕೆ 100 ರೂಪಾಯಿ. ಒಂದು ಮಂಚಾಳಮ್ಮಗೆ ಓಡಿಸ್ಬೇಕು, ಆಲ್ರೆಡಿ ಇಲ್ಲಿ ಓಡಿಸೋದು. ಒಂದು ಮಂಚಾಳಮ್ಮಗೆ ತೊಗೊತಾರೆ, ಒಂದು ರಾಯರಿಗೆ. ಹಿಂಗೆಲ್ಲ ಸೀನರಿ ಐತ್ರಿ. ಇಲ್ಲಿ ನೋಡ್ರಿ ರಂಗೋಲಿ ಐತಿ. ಇದರೊಂದು ಡ್ರೋನ್ ವ್ಯೂ ಹಾಕಿರ್ತಾನೆ ನಾನು, ಬರೀ ನಾನು ತೋರಿಸಿ ನಾನು ನಿಮ್ಗೆ ಹೆಂಗೆ ಕಾಣತ್ತಿದ್ದ ಅದಂತ. ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ನನಗೇನಿಲ್ಲ, ಸೀದಾ ರೂಮಿಗೆ ಹೋಗೋದು. ರೂಮಿಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಅಣ್ಣನೂ ಅಲ್ಲಿ ಮಟ್ಟ ಮುಕ್ಕೊಂಡಿರ್ತಾನೆ. ಎಲ್ಲಿ ಹೋಗಿದ್ರಿ ನೆಕ್ಸ್ಟ್ ಅಂತಂದ್ರೆ ಶ್ರೀಶೈಲಂ. ಆ್ಯಂಡ್ ದ್ಯಾಟ್ ವಿಲ್ ಬಿ ಮೈ ಸೆಕೆಂಡ್ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗ ಒಳಗೆ ಫಸ್ಟ್ ಜ್ಯೋತಿರ್ಲಿಂಗ ನಾನು ನೋಡಿದ್ದೆ ಯಾವ್ದ್ರಪ್ಪ ಅಂತ ತ್ರ್ಯಂಬಕೇಶ್ವರ, ನಾಸಿಕ್ ಒಳಗೆ. ದಿಸ್ ವಿಲ್ ಬಿ ಮೈ ಸೆಕೆಂಡ್ ಒನ್. ಯಾವ್ದ್ರಪ್ಪ ಅಂತಂದ್ರೆ ಶ್ರೀಶೈಲಂ ಜ್ಯೋತಿರ್ಲಿಂಗ. ಆ್ಯಂಡ್ ಇದಕ್ಕೆ ಐತಲ್ರಿ, ಇದಕ್ಕೆ ದಕ್ಷಿಣ ಕಾಶಿನೂ ಅಂತಾರಂತ, ಅಂದ್ರೆ ಸೌತ್ ಕಾಶಿ ಅಂತಾರೆ ಇದಕ್ಕೆ. ಆ್ಯಂಡ್ ಅದು ಏನು ಸ್ಟೋರಿ ಐತಂದಲ್ರಿ ನೀವು, ಆ ಸ್ಟೋರಿ ಮುಂದೆ ಐತೆ ಬರ್ರಿ ನೀವು ಈಗ ಹೇಳಂಗೆ ಆಮೇಲೆ ಐತೆ.